ಈ ಪ್ರಕರಣ ನೋಡಿದ್ರೆ ಆಗಬಾರ್ದಾಗಿತ್ತು ಇದು. ಆ್ಯಕ್ಚುಲಿ ಆಗಿದೆ. ಅವರು ಸ್ವಲ್ಪ ಆತರ ಪಟ್ರೇನೋ ಅಂತ ನಮ್ಗೆ ಅನ್ಸುತ್ತೆ. ಇಲ್ಲ ಜನರಲ್ ಆಗಿ ನ್ಯಾಯ ಧರ್ಮನ ಅಥವಾ ಕೋರ್ಟ್ ಇದೆ ಪೊಲೀಸ್ ಇದೆ ಅನ್ಕೊಂಡಿದ್ದಿದ್ರೆ ಇಷ್ಟು ದೂರಕ್ಕೆ ಬರ್ತಾ ಇರಲಿಲ್ಲ ಇದು. ಈಗ ನೋಡಿ ಅವ್ರಿಗೂ ತೊಂದರೆ, ಅವ್ರ ಕುಟುಂಬಕ್ಕೆ ತೊಂದರೆ, ಅವ್ರ ಸಹಚರರು ಯಾರಿದ್ದಾರೆ ಅವ್ರ ಅಸಿಸ್ಟೆಂಟ್ಗಳು ಎಲ್ರಿಗೂ ತೊಂದರೆ ಆಯಿತು. ಏನೋ ಒಂದು ರೀತಿ ಆಗಲಿ, ತಪ್ಪೇ, ಅದರಲ್ಲೇನು ಎರಡು ಮಾತಿಲ್ಲ. ನೋಡೋಣ, ಅದು ತಿರ್ಗಾ ನ್ಯಾಯ ಏನು ಹೇಳುತ್ತೆ ಆಸ್ ಪರ್ ದ ಲಾ. ಥ್ಯಾಂಕ್ ಯು ಸರ್. ನೀವು ನೋಡಿದ್ದೀರಾ ಅಂದ್ರೆ ಅನ್ಸುತ್ತಾ ನಿಮ್ಗೆ ದರ್ಶನ್ ಅವ್ರು ಈ ಒಂದು ಕೆಲಸ ಮಾಡಿದ್ದಾರೆ ಅಂತ? ಯಾಕಂದ್ರೆ ಇದು ಆಗಿರ್ಬೋದು ಅನ್ಸುತ್ತೆ. ಅದೇ ಮೀಡಿಯಾಗಳು ನೋಡಿರ್ತೀರಾ? ಮೀಡಿಯಾ ಪ್ರಶ್ನೆ ಅಲ್ಲ, ಅವರು ಒಂದು ಆತರ ಸ್ವಭಾವನೋ ಅಥವಾ ಒಂದು ಇದಿರೋದ್ರಿಂದ ಒಂದು ಕೋಪ ರೋಷ ಇದಿರುತ್ತಲ್ಲ, ಅದರಿಂದ ಕೆಲವು ಆಗಿರ್ಬೋದು. ಅಷ್ಟು ಮೀಡಿಯಾಲ್ ನೋಡಿಸೋ ಅತಿರೇಕ ಆಗದೆ ಇದ್ದಿರ್ಬೋದು. ಬಟ್ ಸಮಥಿಂಗ್ ತಪ್ಪಂತೂ ಕೆಲವು ನಡೆದಿದೆ, ಅದರಲ್ಲಿ ತಪ್ಪೇನಿಲ್ಲ. ಓಕೆ ಸರ್, ಅಷ್ಟೇ. ನಾನು ಇನ್ನೇನು ಹೇಳಕ್ಕಾಗಲ್ಲ. ನ್ಯಾಯ ಇದೆ, ನ್ಯಾಯನೇ ತೀರ್ಮಾನ ಮಾಡೋದು. ಯಾರು ಮಾಡಿದ್ದಾರೆ ಅನ್ನೋದನ್ನ ಪೊಲೀಸ್ ಅವರು ಸರಿಯಾಗಿ ಕಾನೂನು ಕಂಡುಹಿಡಿಬೇಕು. ಆಮೇಲಿಂದ ದರ್ಶನ್ ಬಗ್ಗೆ ನಾನು ಏನು ಅಷ್ಟೊಂದು ಪಿಕ್ಚರ್ ಎಲ್ಲ ನೋಡಿದ ಆ ಥರ ಏನಿಲ್ಲಪ್ಪ, ಗೊತ್ತಾಗಲ್ಲ ನನಗೆ. ಬಟ್ ಆದರೆ ಮಾಡಿದ್ರೆ ಮಾತ್ರ ಅದಕ್ಕೆ ಸರಿಯಾಗಿ ಪನಿಷ್ಮೆಂಟ್ ಅಂತೂ ಆಗಲೇಬೇಕು. ಅದು ಯಾರಾದರೂ ಆಗಿರಲಿ ಅಲ್ವಾ? ಯಾಕಂದರೆ ನಮಗೆಲ್ಲನೂ ಒಂದು ಕಾನೂನು ಅನ್ನೋದ್ರ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ದೀವಿ. ಆ ನಂಬಿಕೆ ಹೋಗ್ಬಿಟ್ರೆ ಕಷ್ಟ ಅದು. ಅದಕ್ಕೋಸ್ಕರ ಯಾರು ಅಂತ ಸರಿಯಾಗಿ ಫೈಂಡ್ ಔಟ್ ಮಾಡಬೇಕು. ಆದರೆ ಆ ದರ್ಶನ್ ಜೊತೆ ಇರೋರು ಯಾವ ರೀತಿ ಇದ್ದಾರೆ ಅಂತ ಗೊತ್ತಿಲ್ಲ. ನಿನ್ನೆ ನ್ಯೂಸಲ್ಲಿ ನೋಡಿದಾಗ ತುಂಬ ಇದು ಮಾಡಿದಾರಪ್ಪ, ತುಂಬ ಪೆಟ್ಟು ಎಲ್ಲೆಲ್ಲೋ ಹೊಡೆಯೋದು, ಆಮೇಲೆ ಅದೇನೋ ಒಂದು ಅಚ್ಚೆ ಹಾಕಿಸ್ಕೊಂಡಿದ್ದೆ ಟ್ಯಾಟೋ, ಆ ಟ್ಯಾಟೋನೆಲ್ಲ ಬಂದ್ ಮಾಡಿ ಎಲ್ಲ ಮಾಡಿದ್ದಾರೆ. ಹಿಂಗೆ ಅಂತ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ಹಿಂಸೆ ತುಂಬ ವೈಲೆನ್ಸ್, ಟಾರ್ಚರ್ ತುಂಬ ಜಾಸ್ತಿ. ಎಂಥವ್ರಿಗಾಗಲಿ ಬೇಜಾರಾಗುತ್ತೆ. ಆದರೆ ಇವರು ನೋಡ್ಬೇಕು ಯಾರು ಏನಂತ ಗೊತ್ತು, ನಮ್ಗಂತೂ ಏನು ಹೇಳೋಕ್ಕಾಗಲ್ಲ. ಅಂದ್ರೆ ನೀವು ಅವ್ರನ್ನ ನೋಡಿರೋ ಪ್ರಕಾರ ದರ್ಶನ್ ಅವ್ರಿಗೆ ಕೆಲಸ ಮಾಡಿಲ್ಲ ಅಂತ ಹೇಳ್ತೀರಾ ನೀವು? ಸ್ವಲ್ಪ ರಫೇ ಅಲ್ಲ ದರ್ಶನ್. ಓಕೆ. ಅಲ್ಲ, ಅವರು ಒಬ್ರು ಸೆಲೆಬ್ರಿಟಿ ಆಗಿ ಅವರು ಬೇರೆಯವ್ರಿಗೆ ಮಾದರಿಯಾಗಿರ್ಬೇಕು ಸರ್. ಬಟ್ ಎಲ್ಲೋ ಹಾದಿ ತಪ್ಪಿದ್ರು ಅಂತ ಕಾಣ್ತದೆ. ಆಯ್ತಾ, ಇದು ಅವ್ರಿಗೇನು ಬೇಕಾಗಿರಲಿಲ್ಲ. ಅವರು ಲೆವೆಲಲ್ಲಿ ಅವರು ಇರ್ಬೋದಾಗಿತ್ತು. ಆಯಿತಾ, ಏನೋ ತಪ್ಪಾಗಿದೆ ಅಂತ ಕಾಣ್ತದೆ. ಸೊ ಅದು ನ್ಯಾಯಾಲಯದಲ್ಲಿ ಇರೋದ್ರಿಂದ ಅವರು ಅದನ್ನು ಫೇಸ್ ಮಾಡಲೇಬೇಕು. ಆಮೇಲೆ ಅದು ಏನು ತೀರ್ಮಾನ ಆಗುತ್ತೋ ಅದನ್ನು ಅವರು ಒಪ್ಕೋಬೇಕಾಗತ್ತೆ. ಓಕೆ. ನಿಮ್ಗೆ ಅನ್ಸುತ್ತಾ ದರ್ಶನ್ ಅವ್ರು ಈ ಕೆಲಸ ಮಾಡಿದ್ದಾರೆ ಅಂತ? ಏನೋ ನಮಗೆ ಅನುಮಾನ ಇದೆ. ಆಯಿತಾ, ಸೊ ಅದು ಈಗ ನ್ಯಾಯಾಲಯ ಮತ್ತು ನಮ್ಮ ಶಕ್ತವಾಗಿರೋದ್ರಿಂದ ನ್ಯಾಯಾಂಗ ಅನ್ನೋದು ಅದು ಕಂಡುಹಿಡಿತದೆ ಬಿಡಿ. ಅದರದ್ದೇ ಆದಂಥ ಇದಿದೆ, ಕದರಿದೆ. ಅದು ಅದನ್ನು ಕಂಡುಹಿಡಿಯುತ್ತೆ. ಸೊ ಅದು ಪ್ರಪಂಚಕ್ಕೆ ಗೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಆಯಿತಾ, ಈಗ ನೀವು ಅದನ್ನು ತೀರ್ಮಾನ ಮಾಡೋಕ್ಕಾಗಲ್ಲ. ಸೊ ನ್ಯಾಯಾಂಗದ ಮುಂದೆ ನಾವೇನು ಅಲ್ಲ. ಸೊ ಅದರಿಂದ ನೋಡೋಣ ಏನಾಗುತ್ತೆ ಅನ್ನೋದು ಮುಂದಿನ. ಯಾಕೆಂದರೆ ಈಗ ಅವರು ಒಂದು ಮಾದರಿಯಾಗಿರಬೇಕು ಸಮಾಜಕ್ಕೆ. ಅದು ಎಲ್ಲೋ ಅವ್ರ ಕಡೆಯಿಂದ ಒಂದು ಸ್ವಲ್ಪ ತಪ್ಪಾಗಿದೆ ಅನ್ನಿಸ್ತಾ ಇದೆ ನಮ್ಮ ಅಭಿಪ್ರಾಯದಲ್ಲಿ. ದರ್ಶನ್ ಒಬ್ಬ ಒಳ್ಳೆ ಕಲಾವಿದ. ಆದರೆ ಆ ಒಂದು ನಡೀತಕ್ಕಂಥ ಘಟನೆ ಅದು ತಮ್ಮ ಒಂದು ಕುಂತದ ಒಂದು ವ್ಯಾಮೋಹದಿಂದಾಗಲಿ ಅಥವಾ ಸ್ನೇಹಿತರ ಒಂದು ಸಪೋರ್ಟಿಂದಾಗಲಿ ಅವರು ಮಾಡಿರ್ತಕ್ಕಂಥ ಒಂದು ಕೃತ್ಯವಾಗಿದೆ. ಅದು ಎಲ್ಲರೂ ಕೂಡ ಅದನ್ನು ಖಂಡಿಸ್ತಾರೆ. ಅದು ತಪ್ಪೋದು. ಇದು ಮಾಡ್ತಕ್ಕಂಥದ್ದು ಒಬ್ಬ ವ್ಯಕ್ತಿನ ಅನಶಿತವಾಗಿ ಕೊಲ್ತಕ್ಕಂಥದ್ದು ಮಹಾ ತಪ್ಪಾಗಿದೆ. ಹಾಗಾಗಿ ಅವರು ಮುಂದೆ ಇಂತಹ ಒಂದು ಕೃತ್ಯವನ್ನು ಮಾಡದಂತೆ ಒಳ್ಳೆ ಒಬ್ಬ ಕಲಾವಿದ. ಅದಕ್ಕೆ ನಾವು ಒಳ್ಳೆ ಫಿಲಮಲ್ಲಿ ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅದನ್ನು ಅವ್ರ ಆಕ್ಟಿಂಗ್ ಕೂಡ ನಾವು ಪರಿಗಣಿಸ್ತೀವಿ. ಇಂಥ ಕೃತ್ಯ ಮಾಡಿದ್ರೆ ನಾವು ಅದನ್ನು ಪರಿಗಣಿಸಲ್ಲ. ಹಾಗಾಗಿ ಅವರು ಈ ಮಾಡ್ತಕ್ಕಂಥ ಏನು ಈ ಒಬ್ಬ ವ್ಯಕ್ತಿನ ಅಮಾಶಿಕವಾಗಿ ತನ್ನ ಸ್ನೇಹಿತರು ಎಲ್ಲ ಸೇರಿಕೊಂಡು ಕೊಲೆ ಮಾಡ್ತಕ್ಕಂಥದ್ದು ಮಹಾ ತಪ್ಪಾಗಿದೆ. ಒಂದು ವಿಚಾರ ಇಷ್ಟೇ, ಅವರ ಮಿಸ್ಸಸ್ ಆಗಲಿ ಅಥವಾ ಅವರೇ ಆಗಲಿ ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟು ಅವರು ಮಾಡಿರ್ತಕ್ಕಂಥ ಒಂದು ಏನಿದೆ ಆ ವಿಷಯದ ಬಗ್ಗೆ ಅವರು ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಅದನ್ನು ನಮ್ಮ ಪೊಲೀಸವರು ಅದನ್ನು ಕ್ರಮ ತಗೊಂಡು ಹೆಚ್ಚಿನ ರೀತಿ ಕೂಡ ತನಿಖೆ ಮಾಡಿ ಅವನು ಮಾಡಿರ್ತಕ್ಕಂಥದ್ದು ಸರಿಯಾದ ತಪ್ಪು ಅಂತೇಳಿ
ಮುಂದೆ ಅವರು ಅದನ್ನು ಕ್ರಮ ತಗೊಂಡು ಮಾಡ್ತಿದ್ರು. ಅವರು ಇದನ್ನೆಲ್ಲ ಬಿಟ್ಟು ಅವರು ನೇರವಾಗಿ ಬೇರೆ ಒಂದು ಇಂತಹ ಒಂದು ಕೃತ್ಯ ಮಾಡೋದಕ್ಕಂತ ತುಂಬ ತಪ್ಪಾಗಿದೆ. ಹಾಗಾಗಿ ಒಂದು ಪೊಲೀಸ್ ಸ್ಟೇಷನ್ಗೆ ಒಂದು ಅರ್ಜಿ ಕೊಟ್ಟಿದ್ದೆ, ಇದ್ರ ಬಗ್ಗೆ ಅವರ ಮೇಲೆ ಕ್ರಮ ತಗೊಂಡು ನ್ಯಾಯಮೂಲಕವಾಗಿ ಅದನ್ನು ಕೆಲಸ ಮಾಡ್ತಿದ್ರು. ಆದರೆ ಇವರು ಅದನ್ನು ಪರಿಗಣಿಸದೆ ಒಂದು ಏನೋ ಬೇರೆ ಒಂದು ಕುರಿತದ ವ್ಯಾಮೋಹದಾಗಲಿ ಒಂದು ಬೇರೆ ಕೃತ್ಯದಿಂದಾಗಲಿ ಈ ಥರ ಮಾಡಿದರೆ ಅದು ಮಹಾ ತಪ್ಪಾಗಿದೆ. ಹಾಗಾಗಿ ಇನ್ನು ಮುಂದೆ ಅವರು ಕೂಡ ಈ ಕುರಿತದ ಚಟವನ್ನು ಬಿಟ್ಟು ಒಳ್ಳೆ ಕಲಾವಿದನಾಗಲಿ ಮತ್ತು ನಮ್ಮ ಕರ್ನಾಟಕದ ಒಬ್ಬ ಒಳ್ಳೆ ಆಕ್ಟರ್ ಆಗಲಿ ನಾನು ಬಯಸ್ತೀನಿ. ಆಗಬಾರ್ದಾಗಿತ್ತು ಅನಿಸುತ್ತೆ, ಹೋಗ್ಲಿ ಆಗಬಾರ್ದಾಗಿತ್ತು. ಏನಂತ ದರ್ಶನ್ ಅವರು ಈ ಕೆಲಸ ಮಾಡಿದ್ದಾರೆ ಅಂತ ಅನ್ಸ್ತಾ ನಿಮಗೆ? ಅದು ಎಲ್ಲಿ ಪೊಲೀಸವ್ರ ತನಿಖೆ ಅದು ಗೊತ್ತಾಗುತ್ತೆ. ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನ್ನಿಸುತ್ತೆ ನಿಮ್ಮ ಮೀಡಿಯಾದವರಿಂದ. ಮೀಡಿಯಾದವರಿಂದ ಅಂದ್ರೆ ಅವ್ರು ತೋರಿಸ್ತಿರೋದು ನೋಡಿ ಅಷ್ಟೇ ಆಗಿದೆ ಅಂತ ಅನ್ಸುತ್ತೆ. ನಾವು ನೋಡೋಕೆ ಹೋಗಿರ್ತೀವಿ. ಅಲ್ಲ, ದರ್ಶನ್ ಅವ್ರನ್ನ ನೋಡಿದ್ರೆ ಈ ಕೆಲಸ ಮಾಡ್ತಾರೆ ಅವರು ಅಂತ ಅನ್ಸುತ್ತಾ? ಅಂದ್ರೆ ಮಾಡಿದ್ದಾರೆ ಅಂತ ಅದನ್ನು ಹೇಳಲಿಕ್ಕಾಗಲ್ಲ. ಮಾಡಿರ್ಬೋದು. ಹಿಂದೇನೂ ಇರ್ಬೋದು. ಯಾಕೆಂದರೆ ಅದು ಅಷ್ಟೊಂದಾರಿ ಐಡಿಯಾ ಇಲ್ಲ. ಏನಾದರೂ ಪಾಪ ಆಗಬಾರ್ದಾಗಿತ್ತು. ಎಷ್ಟು 10-15 ಜನ 15 ಜನ ಪಾಪ ಅವರು ಎಷ್ಟು ಜನ ಅಪರಾಧ ಮಾಡೋರು ಮಾಡಿಲ್ಲ ಎಲ್ಲ ಭಾಳ ಹಿಂಸೆ, ಭಾಳ ಕೆಟ್ಟದ್ದು ಅನಿಸುತ್ತೆ. ಇದು ತುಂಬ ಒಬ್ಬರು ನಟರಾಗಿ ಇಂಥ ಕೆಲಸ ಮಾಡೋದು ಭಾರಿ ತಪ್ಪು. ಇಂಥ ಕೆಲಸ ಎಲ್ಲ ಮಾಡಬಾರ್ದಾಯಿತು. ಕಾನೂನು ಪ್ರಕಾರ ಹೋರಾಟ ಮಾಡ್ಬೋದಾಯಿತು ಹೊರತು ಇಷ್ಟೊಂದು ಕ್ರೂರವಾಗಿ ನಡ್ಕೋಬಾರ್ದಾಯಿತು. ಭಾರಿ ತುಂಬ ತಪ್ಪು ಮಾಡಿದ್ದಾರೆ. ಒಬ್ಬ ನಟನಾಗಿ ಇಂಥ ಕೆಲಸ ಮಾಡಬಾರ್ದಾಯಿತು. ತುಂಬ ಮನಸ್ಸಿಗೆ ನೋವಾಗ್ತದೆ. ಇದಕ್ಕೆ ಕಾನೂನು ಪ್ರಕಾರವಾಗಿ ಅದಕ್ಕೆ ಆಗಲಿ ಶಿಕ್ಷೆ ಆಗಬೇಕು. ಏನನ್ಸುತ್ತೆ ದರ್ಶನ್ ಅವರು ಈ ಕೆಲಸ ಮಾಡಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಅಂದ್ರೆ ಮೀಡಿಯಾದೆಲ್ಲ ನೋಡಿರೋದ್ಕೊಂಡಿರಲ್ಲ ಹಿಂಗೆಲ್ಲ ಮಾಡ್ತಾರೆ ಅಂತ. ಆದರೆ ಮಾಡಿರೋದು ತುಂಬ ಇದಾಗ್ತದೆ. ಕರ್ಕೊಬಂದು ಅಲ್ಲೆಲ್ಲ ಕೂರಿಟ್ಟು ಆ ಥರ ಶಾಕಿಂಗ್ ಕೊಟ್ಟು ಮಾಡಿರೋದು ತುಂಬ ಹಿಂಸೆ. ಅದು ಒಬ್ಬ ನಟನಾಗಿ ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗಬೇಕು. ಅದು ಬಿಟ್ಬಿಟ್ಟು ಈ ಥರ ಮಾಡೋದು ತುಂಬ ತಪ್ಪಿದೆ. ಓಕೆ, ಅಂದ್ರೆ ಮಾಧ್ಯಮಗಳಲ್ಲಿ ನೋಡಿರೋದು ಬಿಟ್ಟು ನಿಮಗೆ ದರ್ಶನ್ ಅವರನ್ನು ನೋಡಿದ್ರೆ ಈ ವ್ಯಕ್ತಿ ಈ ತರ ಒಂದು ಕೆಲಸ ಮಾಡ್ತಾನೆ ಅಂತ ನಿಮ್ಗೆ ಯಾವತ್ತಾದ್ರೂ ಅನ್ಸಿತ್ತ? ಆ ಥರ ಏನೂ ಅನಿಸಿರ್ಲಿಲ್ಲ. ಅದೇ ಈಗ ಇತ್ತೀಚೆಗೆ ಘಟನೆ ಆದ್ಮೇಲೆ ಗೊತ್ತಾಯ್ತು. ಆ ಥರ ಅನಿಸ್ತು. ಮೊದಲೇನೂ ಗೊತ್ತಿರಲಿಲ್ಲ. ಈ ಥರ ಘಟನೆ ಆದ್ಮೇಲೆ ಇವಾಗ ಗೊತ್ತಾಯ್ತು. ಓಕೆ, ಅಂದ್ರೆ ಶಿಕ್ಷೆ ಆಗ್ಬೇಕಂತ. ತಪ್ಪು ಮಾಡಿದ್ರೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು. ಶಿಕ್ಷೆ ಆಗಲೇಬೇಕು. ಯಾಕಂದರೆ ಇದು ಏನಾಗುತ್ತೆ, ಈ ಥರ ಮಾಡಿ ಏನಾಗ್ತದೆ, ಈ ಥರ ಮಾಡಿ ತಪ್ಪಿಸ್ಕೊಂಡ್ರೆ ಅದು ಬೇರೆಯವ್ರಿಗೆ ಒಂಥರ ನಾವು ಯಾಕೆ ಹೀಗೆಲ್ಲ ಮಾಡ್ಬೋದು, ನಾವು ತಪ್ಪಿಸ್ಕೋಬೋದಲ್ಲ ಅಂತ ಅದು ಎಸ್ಕೇಪ್ ಆಗಿ ದಾರಿ ಸಿಕ್ಬಿಡುತ್ತೆ. ಹಾಗಾಗಿ ಈ ಥರದಕ್ಕೆಲ್ಲ ಒಂದು ಶಿಕ್ಷೆ ಆಗಲೇಬೇಕು. ಯಾಕಂದರೆ ಪಾಪ ಕಾನೂನು ಪ್ರಕಾರ ಹೋರಾಟ ಮಾಡೋದು ತಪ್ಪೇನು ಇರ್ತಿರಲಿಲ್ಲ. ಅವ್ನು ಮಾಡಿರೋದು ತಪ್ಪೇ ಇಲ್ಲ ಅಂತ ಹೇಳ್ತಲ್ಲ. ಅದು ಇಷ್ಟೊಂದು ಕ್ರೂರವಾಗಿ ನಡ್ಕೊಳ್ಳೋದು ಭಾರಿ ತಪ್ಪು, ಭಾರಿ ಅನ್ಯಾಯ ಅದು. ಥ್ಯಾಂಕ್ ಯು. ಈಗಿನ ಕಾಲದಲ್ಲಿ ವಿದ್ಯಾಭ್ಯಾಸ ಅಂದರೆ ಹಣ ಸಂಪಾದನೆ ಮಾಡೋದು, ಎಷ್ಟು ಜಾಸ್ತಿ ಸಂಬಳ ಬರುತ್ತೆ ಅದು ವಿದ್ಯಾಭ್ಯಾಸ ಅಂದ್ಕೊಂಡಿದ್ದಾರೆ. ಹಾಗಾಗಿ ಈ ಥರ ಅಧರ್ಮದ ಕೆಲಸಗಳಾಗ್ತಿರೋದು. ಒಳ್ಳೆ ಗುರುಕುಲ ಸಿಸ್ಟಮ್ ಒಂದು ನಮ್ಮ ಹಿಂದಿನ ಕಾಲದ್ದು ಪದ್ಧತಿ, ಸಂಸ್ಕೃತ, ವೇದ, ಆಮೇಲೆ ನ್ಯಾಯ, ನೀತಿ ಎಲ್ಲ ಇದ್ದಾಗ ಯಾವುದೂ ಅನೈತಿಕ ಚಟುವಟಿಕೆಗಳು ಅಧರ್ಮದ್ದು ಆಗಲ್ಲ ಸಮಾಜದಲ್ಲಿ. ಈಗ ನಾಳೆ ಹೇಗಿದ್ರು ಇಂಟರ್ನ್ಯಾಷನಲ್ ಯೋಗ ಡೇ ಬೇರೆ ಆಗ್ತಾಯಿದೆ. ಸೊ ಎಲ್ಲರೂ ನಮ್ಮ ಪುರಾತನ ಸಂಸ್ಕೃತಿಯತ್ತ ಸಾಗೋಣ, ಒಳ್ಳೆ ಸಮಾಜ ನಿರ್ಮಾಣ ಆಗಲಿ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಏನಂತ ದರ್ಶನ್ ಕೇಸ್ ಅದೇನೇ ಹೇಳಿದ್ನಲ್ಲ, ಓವರಾಲು ಮೊರಾಲಿಟಿ ಇಲ್ಲ ಅಂದಾಗ ಈ ಥರ ಎಲ್ಲ ಆಗತ್ತೆ. ವೆದರ್ ಇಟ್ ಈಸ್ ದರ್ಶನ್ ಆರ್ ಪವಿತ್ರ ಗೌಡ ಆರ್ ಸಮ್ಮನ್ ಎಲ್ಸ್. ಅವ್ರದ್ದು ಏನೋ ಸಂದರ್ಭಗಳು ಏನೋ ಹೀಗಾಗಿದೆ, ಮುಂದಕ್ಕಾದರೂ ಒಳ್ಳೆ ಜೀವನ ಮಾಡಲಿ, ಅವ್ರವ್ರ ಫ್ಯಾಮಿಲಿ ಜೊತೆ ಅವ್ರವ್ರು ಚೆನ್ನಾಗಿರಲಿ. ಮಾಡಿರೋ ತಪ್ಪಲ್ವ? ಓಕೆ, ಅಲ್ಲ, ಅವ್ರಿಗೆ ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಆಗಲೇಬೇಕಲ್ವ? ಇನ್ನೇನು ಹೇಳೋದು, ಜನತೆ ಎಲ್ಲ ಹೇಳ್ತೈತೆ, ಜನ ತೀರ್ಪು ಕೊಡ್ತಾರೆ. ಯಾರು ಕೊಡಲಿಲ್ಲ ಅಂತಂದ್ರೆ ಭಗವಂತ ಮೇಲೆ ಇದ್ದಾನಲ್ಲ, ಅವನೊಬ್ಬರು ನೋಡ್ತಾನಲ್ಲ. ಆ ಥರ ಅಮಾನುಷವಾಗಿ ಹೊಡೆಯುವಲ್ಲಾಯ್ತು ಅವನು ಅಲ್ವಾ? ನೀವು ನಂಬ್ತೀರಾ ದರ್ಶನ್ ಅವ್ರಿಗೆ ಈ ಒಂದು ಮಾಡಿದ್ದಾರೆ? ಎವಿಡೆನ್ಸ್ ಎಲ್ಲ ಫುಲ್ಲು ಎವಿಡೆನ್ಸ್ ಇದೆಯಲ್ಲ, ಅದು ತೋರಿಸ್ತೈತಲ್ಲ. ಅದಕ್ಕಿಂತ ಬೇಕಾ? ಅದಕ್ಕಿಂತ ಏನು ಎವಿಡೆನ್ಸ್, ಪಕ್ಕ ಎವಿಡೆನ್ಸ್ ಸಿಕ್ಕಿದೆ ಅಂತಂದೆಲ್ಲ ದರ್ಶನವ್ರು ಮಾಡಿದಾರೋ ಅಂತ ಕೇಳಿ ಪ್ರಯೋಜನನೇ ಇಲ್ವಲ್ಲ. ಕನ್ಫರ್ಮು ಇದರಿಂದ ತಪ್ಪಿಸ್ಕೊಳಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ.
ಆಗಲಿ ಆಗುತ್ತೆ ಅದೇ ಆಗಬೇಕು ಆಗದೆ ಆಗುತ್ತೆ ಶಿಕ್ಷೆ